ಅವರಿಗೆ ನಿತ್ಯವೂ ಮನೆಯೂಟವನ್ನು ನಿರಾಕರಿಸುತ್ತಿರುವ ಜೈಲಾಧಿಕಾರಿಗಳು. ಹೌದು, ರೇಣುಕಾಸ್ವಾಮಿ ಕೇಸ್ನಲ್ಲಿ ಜೈಲಿನಲ್ಲಿರುವ ಪವಿತ್ರ ಗೌಡ ಅವರಿಗೆ ಕೋರ್ಟ್ ಆದೇಶ ಕೊಟ್ಟರೂ ಮನೆಯೂಟ ಕೊಡ್ತಾ ಇಲ್ವಾ? ಮನೆಯೂಟ ಕೊಡೋಕೆ ಆಗಲ್ಲ ಅಂತಿರೋ ಜೈಲಾಧಿಕಾರಿಗಳು ಪವಿತ್ರಾಗೆ ಮನೆ ಊಟವನ್ನು ಕೊಡೋಕೆ ಅನುಮತಿ ನೀಡುತ್ತಿಲ್ಲ. ಪ್ರತಿನಿತ್ಯ ಮನೆಯೂಟ ತಗೊಂಡು ಜೈಲು ಬಳಿ ಹೋಗ್ತಾ ಇರೋ ಕುಟುಂಬಸ್ಥರು ಸಂಜೆಯವರೆಗೂ ಕಾದು ವಾಪಸ್ ಆಗುತ್ತಿದ್ದಾರೆ. ಇತ್ತ ಜೈಲಾಧಿಕಾರಿಗಳು ಕೋರ್ಟ್ ಆದೇಶದ ವಿರುದ್ಧ ಹೋರಾಟಕ್ಕೆ ಮುಂದಾಗಿದ್ದಾರೆ. ಸೆಷನ್ಸ್ ಕೋರ್ಟ್ ಆದೇಶ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಲು ನಿರ್ಧರಿಸಿದ್ದು, ಇಂದು ಅಥವಾ ಸೋಮವಾರ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಈಗಾಗಲೇ ಗೃಹ ಇಲಾಖೆಯ ಅನುಮತಿ ಪಡೆದಿರೋ ಜೈಲಾಧಿಕಾರಿಗಳು ಶೀಘ್ರ ಹೈಕೋರ್ಟ್ಗೆ ಮೂವ್ ಆಗುವ ಸಾಧ್ಯತೆ ಹೆಚ್ಚಿದೆ. ಈ ವೇಳೆ ಪವಿತ್ರ ಗೌಡ ಪರ ವಾದ ಮಾಡಿದ ಲಾಯರ್ ಖಡಕ್ ಆಗಿ ಕೆಲವೊಂದು ಪಾಯಿಂಟ್ಸ್ ಅನ್ನು ಮುಂದಿಟ್ಟಿದ್ದಾರೆ. ವಕೀಲ ನಾರಾಯಣ ಸ್ವಾಮಿ ಪವಿತ್ರ ಗೌಡ ಪರ ವಾದಿಸಿದ್ದಾರೆ. ಪವಿತ್ರ ಗೌಡಗೆ ಜೈಲೂಟದಿಂದ ಅಲರ್ಜಿ ಆಗಿದೆ, ಮೈ ಮೇಲೆ ಗುಳ್ಳೆಯಾಗಿದೆ, ಅಲ್ಲದೆ ಹೊಟ್ಟೆ ನೋವು, ಫುಡ್ ಪಾಯ್ಸನ್ ಆಗ್ತಿದೆ. ಹೀಗಾಗಿ ಮನೆ ಊಟವನ್ನು ನೀಡುವಂತೆ ಮನವಿ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಪವಿತ್ರ ಗೌಡ ವಕೀಲರಿಂದ ಅಸಮಾಧಾನವನ್ನ ವ್ಯಕ್ತವಾಗಿದ್ದು, ಜೈಲಿಗೆ ಗಾಂಜಾ ಮತ್ತು ಮೊಬೈಲ್ ಹೋಗ್ತಿದೆ, ನಾವು ಮನೆ ಊಟ ಕೇಳಿದ್ರೆ ಕೊಡೋಕೆ ಆಗಲ್ಲ ಅಂತಾರೆ. ಯಾಕೆ ಈ ಪ್ರಕರಣ ವಿಶೇಷವಾಗಿ ಪರಿಗಣಿಸುತ್ತಾ ಇದ್ದಾರೆ ಎಂದು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಮೊನ್ನೆ ಪವಿತ್ರ ಗೌಡ ಅವರ ಬರ್ತ್ಡೇ ಇತ್ತು, ಅವತ್ತು ಮನೆ ಊಟ ಕೊಡಲು ಹೋದರೆ ಅನುಮತಿ ಕೊಟ್ಟಿಲ್ಲ, ಕೋರ್ಟ್ ಆದೇಶವಿದ್ರೂ ಅನುಮತಿ ಕೊಟ್ಟಿಲ್ಲ. ಇದು ಯಾವ ನ್ಯಾಯ? ಕೋರ್ಟ್ ಆದೇಶ ಯಾಕೆ ಪಾಲಿಸಲ್ಲ ಎಂದು ವಾದ ಮಾಡಿದ್ದಾರೆ. ಕೋರ್ಟ್ ಆದೇಶವಾದ ಬಳಿಕ ಸ್ಪಷ್ಟನೆ ಕೋರಿ ಅರ್ಜಿ ಹಾಕೋದು ಎಲ್ಲಿಯೋ ನೋಡಿಲ್ಲ. ನಿಮ್ಮಲ್ಲಿಯೇ ಸ್ಪಷ್ಟನೆ ಕೋರಿ ಅರ್ಜಿ ಹಾಕಿದ್ದಾರೆ. ಗುಣಮಟ್ಟದ ಆಹಾರ ಕೊಡ್ತಿಲ್ಲ, ಬೇರೆಯವರಿಗೆ ಮನೆ ಊಟ ಜೈಲಲ್ಲಿ ಕೊಡ್ತಿದ್ದಾರೆ ಎಂದಿದ್ದಾರೆ. ಪ್ರಜ್ವಲ್ ರೇವಣ್ಣ ಸೇರಿ ಕೆಲವರಿಗೆ ಕೊಡ್ತಿದ್ದಾರೆ, ಇವರಿಗೆ ಯಾಕೆ ಕೊಡಲ್ಲ? 4,000 ಕೈದಿಗಳು ಒಂದೇ ಕಡೆ ಇದ್ದಾರೆ, ಇವರನ್ನು ಪ್ರತ್ಯೇಕವಾಗಿ ಇಡಲಾಗಿದೆ, ಊಟದ ಮೇಲೆ ಚೀಲ ಮುಚ್ಚುತ್ತಾರೆ ಎಂದಿದ್ದಾರೆ. ಒಂದೇ ಸ್ಕ್ಯಾನರ್ ನಲ್ಲೇ ಊಟ, ಇತರೆ ವಸ್ತುಗಳನ್ನು ಕೂಡ ಇಡುತ್ತಾರೆ, ಅದನ್ನು ನೋಡಿದರೆ ಊಟ ಮಾಡಲು ಆಗೋದಿಲ್ಲ, ಆ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಎಂದು ನಾಗರಾಜ್ ಪರ ವಕೀಲ ಸುನೀಲ್ ವಾದ ಮಾಡಿದ್ದಾರೆ. ವಾದ ಆಲಿಸಿ ಸೋಮವಾರ ಆದೇಶ ಮಾಡೋದಾಗಿ ನ್ಯಾಯಾಧೀಶರು ತಿಳಿಸಿದ್ದಾರೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.